ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಯುದ್ಧದ ಕಾರ್ಮಡುಗಳು ಪಾಕಿಸ್ತಾನ ಮತ್ತು ಭಾರತದ ತಲೆ ಮೇಲೆ ಸುತ್ತಾ ಇದೆ. ಇನ್ನು ಅನಿವಾರ್ಯ ನಾವು ಎದುರಿಸಲೇಬೇಕು ಅನ್ನುವಂಥ ಪಾಕಿಸ್ತಾನದ ಒಂದು ನಿರ್ಧಾರದಿಂದಾಗಿ ಭಾರತ ಒಂದು ತಡೆ ಈ ಒಂದು ತಯಾರಿಕೆಯಲ್ಲಿ ಯುದ್ಧ ತಯಾರಿಕೆಯಲ್ಲಿ ಪೂರ್ಣ ಪ್ರಮಾಣದ ತಯಾರಿ ನಡೆಸಿದ್ದನ್ನು ಈಗಾಗಲೇ ಸೂಚಿಸಿದ. ವಾಯು ಆಗಿರ್ಬೋದು, ಭೂ ದಳ ಆಗಿರ್ಬೋದು, ಜಲದಳ ಆಗಿರ್ಬೋದು, ಪೂರ್ಣ ಪ್ರಮಾಣದ ಯುದ್ಧಕ್ಕೆ ತಯಾರಿ ನಡೆಸಿದ್ದಂತ ಈ ಕಣ್ಣು ಕಾಣ್ತಾ ಇದೆ. ಇಂಥ ಪ್ರಸಂಗದಲ್ಲ ಪಾಕಿಸ್ತಾನ ತನ್ನ ತಯಾರಿ ನಡೆಸಿದಂಥ ಸುದ್ದಿಗಳು ಬರ್ತಾ ಇದ್ದಾವೆ. ಅದಕ್ಕೆ ಮುಖ್ಯವಾಗಿ ಅವರ ವಿದೇಶಾಂಗ ಮಿನಿಸ್ಟರ್ ಇದ್ದಂಥ ಅವರು ಸ್ಪಷ್ಟವಾಗಿ ಒಂದು ಅನಿವಾರ್ಯ ಬಂದರೆ ಈಗಾಗಲೇ ಸಿಂಧೂ ನದಿ ನೀರನ್ನು ನೀವು ಬಂದ್ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೀರಿ, ಜೊತೆಗೆ ಯುದ್ಧವನ್ನು ಆರಂಭಿಸೋ ಪ್ರಯತ್ನ ಮಾಡ್ತಾಯಿದ್ದೀರಿ. ನಮ್ಮ ಉಳಿವಿಗಾಗಿ ಅನಿವಾರ್ಯವಾದರೆ ಅಣು ಅಸ್ತ್ರವನ್ನು ಬಳಸ್ತೀವಿ, ಅಣುಬಾಂಬವನ್ನು ಬಳಸ್ತೀವಿ ಅನ್ನೋದು ಬೆದರಿಕೆಯನ್ನು ಹೊಟ್ಟಿದ್ದಾರೆ. ಅಣ್ವಸ್ತ್ರ ಪ್ರಯೋಗ ನಿಶ್ಚಿತ ಅನ್ನುವಂಥ ಮಾತನ್ನು ಮೊಹಮ್ಮದ್ ಖಾಲಿದ್ ಜಮಾಲಿ ಅನ್ನೋರು ಪಾಕಿಸ್ತಾನದ ರಾಯಭಾರಿ ಹೇಳಿಬಿಟ್ಟಿದ್ದಾರೆ. ನೀವೇನಾದರೂ ಯುದ್ಧ ಶುರು ಮಾಡಿದ್ರೆ ಶುರು ಮಾಡೋ ಎಲ್ಲ ಸಾಧ್ಯಗಳು ಕಾಣ್ತಾ ಇದ್ದಾವೆ. ನಾವು ನಿಶ್ಚಿತವಾಗಿ ಅನಿವಾರ್ಯ ಆದ್ರೆ ಎಲ್ಲದರ ಜೊತೆಗೆ ಯುದ್ಧ ಮಾಡ್ತೀವಿ. ಇದೊಂದು ಹೊಸ ಬಾಂಬನ್ನು ಹಾಕಿದ್ದಾರೆ. ಇದು ಒಂದು ರೀತಿ ಆತಂಕಕ್ಕೀಡು ಮಾಡುವಂಥ ವಿಷಯ. ಬಟ್ ಅನಿವಾರ್ಯ ಇದು ಬಂದೇ ಬರ್ತದೆ ಅನ್ನೋಂಥದ್ದು ಎಲ್ಲರಿಗೂ ತಿಳುವಳಿಕೆ ನಮ್ಮಲ್ಲೇ. ನಮ್ಮ ಭಾರತದ ಈ ಒಂದು ಸೈನ್ಯದಲ್ಲಿರ್ಬೋದು ಅಥವಾ ನಮ್ಮ ಪ್ರಧಾನಿಯವರಾಗಿರ್ಬೋದು ಅಥವಾ ವಿರೋಧ ಪಕ್ಷಗಳಾಗಿರ್ಬೋದು ಎಲ್ಲರಿಗೂ ತಿಳುವಳಿಕೆ ಅದ. ಆದರೆ ಈ ಅಣ್ವಸ್ತ್ರವನ್ನು ಪ್ರಯೋಗಿಸೋದು ಅಷ್ಟು ಸುಲಭನಾ ಅನ್ನುವಂಥದ್ದು ಬಂದು, ಯಾಕೆಂದರೆ ನಾವು ಸಹ ಅಣ್ವಸ್ತ್ರವನ್ನು ಈಗಾಗಲೇ ಹೊಂದಿದ್ದೀವಿ ಅನ್ನೋದು ಪಾಕಿಸ್ತಾನಕ್ಕೂ ಗೊತ್ತಿದೆ. ಈ ನೆಲೆಯಲ್ಲಿ ಅದು ಈ ಒಂದು ಅಣ್ವಸ್ತ್ರವನ್ನು ಬಳಸಿತಾ ಅನ್ನುವಂಥ ಪ್ರಶ್ನೆಗಳು ಮಾತ್ರ ಇದ್ದಿದ್ದಾವೆ. ಇದಕ್ಕೆ ಏನಾದರೂ ಉತ್ತರ ಹುಡುಕುವಂಥ ಪ್ರಯತ್ನ ನಮ್ಮವ್ರು ನಡೆಸಿದ್ರೆ ಮತ್ತು ಬೇರೆ. ಆದರೆ ಆ ಪ್ರಯೋಗ ಆದರೆ ಏನಾದಿತ್ತು ಅಂತೇಳಿ ನಾವು ಅವ್ರ ಮೇಲೆ ಅವರು ನಮ್ಮ ಮೇಲೆ ಈ ಅಣ್ವಸ್ತ್ರ ಪ್ರಯೋಗ ಮಾಡಿದರೆ ಪರಿಸ್ಥಿತಿ ಯಾವ ರೀತಿ ನಿರ್ಮಾಣ ಆಗ್ಬೋದು ಅನ್ನೋದ ಇವತ್ತಿನ ಮತ್ತೊಂದು ಮಗ್ಗಲು ಚರ್ಚೆ ಸ್ಟಾರ್ಟ್ ಆಗಿದೆ. ಯಾಕಂದರೆ ಮೊದಲಿಗೆ ಯುದ್ಧ ಸಾಧ್ಯಷ್ಟು ಮಟ್ಟಿಗೆ ಅಂತಿಮ ಅಸ್ತ್ರ ಆಗಲಿ ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ. ಅದು ಅನಿವಾರ್ಯ ಆದಾಗ ಇವತ್ತಂತೂ ಭಾರತಕ್ಕೆ ಅನಿವಾರ್ಯ ಆಗಿದೆ. ಭಯೋತ್ಪಾದನೆಯನ್ನು ಮೂಲೋತ್ಪಾದನೆ ಮಾಡಬೇಕಾಗಿದ್ದಪ್ಪ ಅಂದ್ರೆ ಅದರ ಮೂಲ ಎಲ್ಲಿದೆ ಅದು ಹುಡುಕ್ತಿರ್ಬೇಕು. ಅದ್ರ ಮೂಲ ಈಗ ಎಲ್ಲರೂ ಒಪ್ಕೊಳ್ಳೋಂಗೆ. ಈವನ್ ರಷ್ಯಾದ ಪುಟಿನ್ ಅವರಾಗಿರ್ಬೋದು, ಅಮೇರಿಕೆಯ ಟ್ರಂಪ್ ಅವರಾಗಿರ್ಬೋದು, ಚೀನಕ್ಕೂ ಗೊತ್ತದ ಇದೆಲ್ಲ. ಚೀನೂ ಸಹಿತ ಅಣ್ವಸ್ತ್ರ ತಯಾರಿಕೆಯಲ್ಲೇ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡಿದಂಥದ್ದು. ಆದರೂ ಇವತ್ತದು ಪಾಕ್ ಪರ ನಿಲ್ಲುವಂಥ ಎಲ್ಲ ಸಾಧ್ಯಗಳು ಕಂಡು ಬರ್ತಾ ಇದ್ದಾವೆ. ಯಾಕೆಂದರೆ ಅದು ತನ್ನ ಎಲ್ಲ ದೃಷ್ಟಿಯಿಂದ ವಿಚಾರ ಮಾಡುವಂಥ ಪ್ರಸಂಗ ಬಂದಿರ್ತದೆ. ಒಂದು, ಚೀನಾಕ್ಕೆ ಭಾರತದ ಪೇಟೆ ಬೇಕಾಗಿದೆ, ಮಾರ್ಕೆಟ್ ಬೇಕಾಗಿದೆ. ಜನ ಚೀನಾದ ವಸ್ತುಗಳಲ್ಲಿ ಭಾಳಷ್ಟು ಖರೀದಿ ಮಾಡೋದು, ಕೊಳ್ಳೋದು, ಮಾಡೋದು ನಾವು ನೋಡ್ತಾ ಇದ್ದೀವಿ. ಇವತ್ತು ಯಾವುದೋ ವಿಷಯ ಆಗಿರ್ಬೋದು, ಟೆಕ್ನಿಕಲ್ ಇರ್ಬೋದು, ಮತ್ತೊಂದು ಇರ್ಬೋದು, ಇಲ್ಲೇ ಜನ ಚೀನಾ ವಸ್ತುಗಳನ್ನು ಕೊಳ್ತಾ ಇದ್ದಾರೆ. ಚೀನೆಯನ್ನು ಟೀಕೆ ಮಾಡ್ತಾನೆ ಅದರ ಒಂದು ಸೌಂದರ್ಯಕ್ಕೆ ಬೆರಗಾಗ್ತಾ ಇದ್ದಾರೆ, ಇಂಪೋರ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಚೀನಾಕ್ಕೆ ಅದು ಮಾರ್ಕೆಟ್, ನಮ್ಮ ಭಾರತದ ಮಾರ್ಕೆಟ್ ಇದ್ದಿದ್ದು. ಆದರೂ ಸಹ ಅದು ಪಾಕಿಸ್ತಾನಕ್ಕೆ ಬೆಂಬಲ ಕೊಡುವಂಥ ಮಾತಾಡ್ತಾ ಇದೆ. ಕಾರಣ ಇಷ್ಟ, ಅದಕ್ಕೆ ಅನೇಕ ರೀತಿಯಿಂದ ಸಮರ ಯುದ್ಧ ನಡೆದ್ರೆ ಆ ಯುದ್ಧದ ಒಂದು ಅನುಕೂಲತೆಗೆ ಪಾಕಿಸ್ತಾನ ಬೇಕು ನಮಗೆ ಅನ್ನುವಂಥ ಸ್ಥಿತಿಯಲ್ಲದ. ಯಾಕಂದ್ರೆ ಅವ್ರಿಗೆ ಅಮೇರಿಕಾ ಭಯ ಅದ, ಚೀನಾಕ್ಕೆ ಸ್ವತಃ ಭಾರತದ ಭಯ ಅದ. ಅದಕ್ಕೆ ಅದೇ ಕಾಲಕ್ಕೆ ರಷ್ಯಾ ಫ್ರೆಂಡ್ ಇದ್ದರೂ ಸಹಿತ ಭಾರತದ ಜೊತೆಗಿನ ಸಂಬಂಧ ರಷ್ಯಾ ಜೊತೆಗೆ ಭಾಳಷ್ಟು ಗಾಢವಾಗಿದ್ದಾವೆ. ಎಷ್ಟರ ಮಟ್ಟಿಗೆ ಚೀನಾ ಪರ ನಿಲ್ತಾರೆ ರಷ್ಯಾ ಅನ್ನೋದು ಭಯ ಅದ. ಅದಕ್ಕೆ ಅವರು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವಂಗೆ ಕಾಣ್ತಾ ಮಾಡ್ತಾಯಿದ್ದಾರೆ. ಅದಕ್ಕೆ ಈ ಎಲ್ಲ ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಬೆಂಬಲ ಕಡಿಮೆ ಆಗಿದ್ದರಿಂದಾಗೆ ಮತ್ತು ಎಲ್ಲ ದೇಶಗಳು ಟೀಕೆ ಮಾಡಿದಾವೆ. ಹೌದಪ್ಪ, ನೀವು ಭಯೋತ್ಪಾದನೆಗೆ ಆಶ್ರಯ ನೀಡಬಾರ್ದಾಗಿತ್ತು, ಕೊಡಬಾರ್ದಾಗಿತ್ತು. ಪಾಕಿಸ್ತಾನಕ್ಕೆ ಇವತ್ತು ಜಗದ ಭಯೋತ್ಪಾದಕಗಳನ್ನು ತಯಾರಿಸುವ ಕೇಂದ್ರ ಅನ್ನುವಂಥ ಹೆಸರು ಹನಿಪಟ್ಟಿ ಇವತ್ತು ಬಂದುಬಿಟ್ಟದು. ಹೀಗಾಗಿ ಯಾವ ದೇಶಕ್ಕೂ ಇವತ್ತು ಪಾಕಿಸ್ತಾನದ ಗೆಳೆತನ ಬೇಡ ಆಗಿದೆ. ಯಾಕಂದರೆ ಇವರು ಭಯೋತ್ಪಾದಕರು ಹುಟ್ಟಾಕುವಂಥವ್ರು, ಹುಟ್ಟಾಕಿ ಧರ್ಮದ ನೆಲೆಗಟ್ಟಿನಲ್ಲಿ ವಿಶ್ವವನ್ನು ನಡುಗಿಸುವಂಥ ಜನಪ ಇವರು ಅನ್ನೋದು ಎಲ್ಲರಿಗೂ ತಲೆಯಲ್ಲಿ ಬಂದುಬಿಟ್ಟದ. ಹೀಗಾಗಿ ಭಾಳಷ್ಟು ದೇಶಗಳು ಭಾರತದ ಪರ ನಿಂತಿದ್ದಾವೆ. ಈ ಎಲ್ಲ ನೆಲೆಯಲ್ಲಿ ಚೈನಾ ಒಂದನ್ನು ಬಿಟ್ಟರೆ ಉಳಿದ ದೇಶಗಳು ದೂರ ಸರಿದ್ರಿಂದಾಗಿ ಅನಿವಾರ್ಯ ಅದನ್ನು ಅಣ್ವಸ್ತ್ರ ಪ್ರಯೋಗ ಮಾಡೇ ಮಾಡ್ತೀನಿ, ಅದು ಪ್ರಯೋಗ ಆಗೇ ಆಗ್ತದೆ ಅನ್ನೋ ಮಾತು ಮಾತಾಡಿದ್ದಾರೆ.
ಆದರೆ ಒಂದು ಮಾತ್ರ ಪಾಕಿಸ್ತಾನದ ಸಂದರ್ಭದಲ್ಲಿ ತಿಳ್ಕೊಬೇಕಾಗ್ತದೆ, ಸ್ವತಃ ಪಾಕಿಸ್ತಾನ ಉಳಿತದೇನು ಅಂತ. ಯಾಕಂದರೆ ಭಾರತನೂ ಈಗಾಗಲೇ ಅಣ್ವಸ್ತ್ರ ತಲೆಗಳನ್ನು ರೆಡಿ ಮಾಡ್ಕೊಂಡು ಕುಳಿತದೆ. ಪಾಕಿಸ್ತಾನದ ಮುಖ್ಯ ಪಟ್ಟಣಗಳು ಯಾವುವು, ಎಷ್ಟು ಡೆವಲಪ್ ಆಗಿದೆ, ಅವೆಲ್ಲರೂ ಕ್ಯಾಲ್ಕುಲೇಷನ್ ಇಲ್ಲದ ನಮ್ಮ ಸೈನ್ಯದಲ್ಲೇ. ಆ ಎಲ್ಲ ನೆಲೆಯಲ್ಲೇ ಮತ್ತು ಜೊತೆಗೆ ಪಾಕ್ ಯಾವುದನ್ನು ಗುರಿ ಇಟ್ಕೊಳ್ತದೆ, ಅಣ್ವಸ್ತ್ರ ಇಟ್ಕೊಂಡು ಅನ್ನೋದು ಗೊತ್ತದ. ಈ ನೆಲೆಯಲ್ಲಿ ಭಾರತ ಯಾವ ರೀತಿ ಡಿಸಿಷನ್ ತೊಗೊಳ್ತದೆ ಅನ್ನೋದು ಭಾಳ ಮಹತ್ವದಾಗಿದೆ. ಇದಕ್ಕಾಗಿ ಅಮೇರಿಕಾ ಮತ್ತು ರಷ್ಯಾ, ಫ್ರಾನ್ಸು, ಇನ್ನೊಂದು ದೇಶಗಳು, ಯುರೋಪಿಯನ್ ಕಂಟ್ರಿಗಳು ಭಯ ಪಡ್ತಾ ಇದ್ದವು. ಸಪೋಸ್ ಏನಾದರೂ ಅಣ್ವಸ್ತ್ರ ಯುದ್ಧ ಸ್ಟಾರ್ಟ್ ಆದರೆ ಇಡೀ ವಿಶ್ವವ್ಯಾಪಿ ಆದೀತು ಅನ್ನುವಂಥ ಭಯ ಅಲ್ಲಿ ಶುರುವಾಗಿಬಿಟ್ಟದ. ಹೀಗಾಗಿ ಕಾಶ್ಮೀರದ ಈ ಸಮಸ್ಯೆ, ಭಯೋತ್ಪಾದನಾ ಸಮಸ್ಯೆ ಇವತ್ತೇನಾಗಿಬಿಟ್ಟದಪ್ಪ ಅಂತಂದ್ರೆ, ಜಗದ ಮುಂದುವರೆದ ದೇಶಗಳು ಏನಪ್ಪ ಇದು ಪರಿಸ್ಥಿತಿ ಏನಾಗಬಹುದು ಅನ್ನುವಂಥ ಕುತೂಹಲದಲ್ಲಿ ಇಳಿದು ಹೋಗಿಬಿಟ್ಟದ. ಯಾಕೆಂದರೆ ಪಾಕಿಸ್ತಾನ ಈ ಒಂದು ಅಣ್ವಸ್ತ್ರ ಯುದ್ಧಕ್ಕೆ ಬಳಸ್ತನೋ ಅನ್ನುವಂಥ ಅಗ್ರಿಮೆಂಟಿಗೆ ಸಹಿ ಮಾಡಿಲ್ಲ. ಹೀಗಾಗಿ ಅದು ಸ್ವತಂತ್ರದ, ನಾವು ಎಲ್ಲಿ ಬೇಕಾದ್ರೆ ಬಳಸ್ತೀವಪ್ಪ, ನಾವು ಯುದ್ಧಕ್ಕಾರೆ ಬಳಸ್ತೀವಿ, ನಮ್ಮ ವಿದ್ಯುತ್ತನ್ನು ಉತ್ಪಾದನೆಗಾದರೂ ಬಳಸ್ತೀವಿ, ನೀವು ಅಲ್ಲಿ ಕೇಳೋರು ಅನ್ನೋಂಥ ಸ್ಥಿತಿಯೊಳಗೆ ಪಾಕಿಸ್ತಾನ ಅದು. ಇಷ್ಟಿದ್ರೂ ಸಹ ಪಾಕ್ ಅಣ್ವಸ್ತ್ರ ಬಳಸಿತ ನಾವು ಒಂದೆರಡು ಯುದ್ಧ ಆರಂಭ ಆದರೆ ಸಪೋಸ್ ಆಗಲೇಬೇಕಾಗಿದೆ. ಎಲ್ಲಿವರೆಗೆ ಭಯೋತ್ಪಾದನೆ ನಿರ್ವಂಶವಾಗುವುದಿಲ್ಲವೋ ಅಲ್ಲಿವರೆಗೆ ಭಾರತದ ಕಾಶ್ಮೀರ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಗಡಿಯಲ್ಲೇನ ಬಂದು ಕುಳಿತುಬಿಟ್ಟಿದ್ದಾರೆ, ಎರಡೂ ಗಡಿಗಳು ಸಮುದ್ರ ಇದ್ದಾವೆ, ಅದರಲ್ಲೂ ಪಾಕ್ ಆಕ್ಯುಪೈಡ್ದಲ್ಲೇ ಪಾಕ್ ಸೈನ್ಯ ಪಾಕಿಸ್ತಾನಿಗಳಲ್ಲಿ ಕೂಡಿದ್ದಾರೆ. ಹೀಗಾಗಿ ಯಾವಾಗಲೂ ಭಯೋತ್ಪಾದನೆ ಅನ್ನುವಂಥ ಒಂದು ದೊಡ್ಡ ಬಾಂಬ ಭಾರತ ತಲೆ ಮೇಲದ, ಕಾಶ್ಮೀರ ತಲೆ ಮೇಲದ, ಅದನ್ನು ಹೇಗಾದರೂ ಮಾಡಿ ಕಿತ್ತಾಕಬೇಕಾಗಿದ್ದಾರೆ ಇರುವ ಅಸ್ತ್ರ ಬಂದ ಯುದ್ಧ. ಆ ಯುದ್ಧದಲ್ಲೇ ಭಯೋತ್ಪಾದಕ ತಾನು ಹೊಡೆದು ಉಳಿಸೋದು ಅಷ್ಟೇ ಅಲ್ಲ, POKಯನ್ನು ನಮ್ಮ ಅಂಡರ್ ತೆಗೆದುಕೊಂಡ ಪೂರ್ತಿಯಾಗಿ ಕಾಶ್ಮೀರವನ್ನು ಬಂದ್ ಮಾಡುವಂಥ, ಇಡೀ ಭಾರತ ಹಂಗೆ ಮಾಡುವಂಥ ವಿಚಾರ ಸಹಿತ ಭಾರತದಲ್ಲಿ ಇದೆ. ಅದರಲ್ಲೂ BJPಗರು ಅಥವಾ RSSಗರು ಅಥವಾ ಜನಸಂಘೀಯರು ಮೊದಲಿಂದನೂ ಇಡೀ ಪಾಕಿಸ್ತಾನ ನಮ್ಮದಪ್ಪ ಇದು ಅನ್ನುವಂಥದ್ದು, ಪೂರ್ವ ಪಾಕಿಸ್ತಾನ ನಮ್ಮದು ಅನ್ನುವಂಥದ್ದು ಇವತ್ತಿಗೂ ತಮ್ಮ ಭಾರತ ಮಾತೆ ಒಂದು ಚಿತ್ರಗಳಲ್ಲಿ ಅದನ್ನು ಬಿಂಬಿಸಿರ್ತಾರೆ. ಆ ನೆಲೆಯಲ್ಲಿ ಅವ್ರಿಗೂ ಇವತ್ತು ಗಿಲ್ಗಿಟ್ಟಿನ ಗೆಲ್ಲೇಬೇಕಪ್ಪ, ಅವರಿಗೆ POKಯನ್ನು ಕೈವಶ ಮಾಡಿಕೊಳ್ಳೇಬೇಕು ಅನ್ನೋಂಥ ಒಂದು ಮನಸ್ಥಿತಿ ಅದ. ಆದರೆ ಒಂದು ವೇಳೆ ಆದಾಗ ಅಣ್ವಸ್ತ್ರ ಬಳಸಿದರೆ ಏನಾದೀತು ಅನ್ನೋ ಚರ್ಚೆನೂ ಶುರುವಾಗಿದೆ. ಹೀಗಾಗಿ ಇದೊಂದು ಭಯ ಇಡೀ ವಿಶ್ವದ ಎಲ್ಲ ನಾಯಕರಿಗೂ ಕಾಡಲಿಕ್ಕತ್ತದ. ಇದು ಆರಂಭ ಆಗಿ ವಿಶ್ವವ್ಯಾಪಿ ಆದೀತು ಅನ್ನೋ ಭಯ ಅದ. ಬಟ್ ಆದರೆ ಇವತ್ತು ವ್ಯಾಪಾರ ದೃಷ್ಟಿಯಿಂದ USA, ಚೈನಾ ಮತ್ತು ಅದಕ್ಕಾಗಿ ರಷ್ಯಾ ಒಂದು ಆಗೋದ್ರಿಂದಾಗಿ ವಿಶ್ವವ್ಯಾಪಿ ಯುದ್ಧ ಆಗಲಿಕ್ಕಿಲ್ಲ. ಆದರೆ ಇಲ್ಲಿ ಭಾರತಕ್ಕೆ ಬಂದರೆ ನಿರ್ಣಾಯಕ ಯುದ್ಧ ಒಂದು ನಿಶ್ಚಿತ ಆಗ್ತದೆ. ಯಾಕಂದ್ರೆ ಎಲ್ಲಿವರೆಗೆ ಭಯೋತ್ಪಾದನೆ ಭಯ ಹೋಗುವುದಿಲ್ಲವೋ ಕಾಶ್ಮೀರದಲ್ಲೇ, ಅಲ್ಲಿವರೆಗೆ ಕಾಶ್ಮೀರ ಡೆವಲಪ್ಮೆಂಟು ಇಲ್ಲ, ಭಾರತ ಡೆವಲಪ್ಮೆಂಟು ಇಲ್ಲ, ಅಭಿವೃದ್ಧಿನೂ ಇಲ್ಲ ಅನ್ನೋದು ಅಷ್ಟೇ ಸತ್ಯದ. ಯಾಕಂದ್ರೆ ಕಾಶ್ಮೀರ ಕೇವಲ ನಮ್ಮದಷ್ಟೇ ಅಲ್ಲ, ಇಡೀ ವಿಶ್ವದ ಆಕರ್ಷಣೀಯ ಸ್ಥಳನೂ ಹೌದು, ಒಂದು ಪ್ರವಾಸೋದ್ಯಮಕ್ಕೆ ಹೇಳಿ ಮಾಡಿಸಿದ ಸ್ಥಳನೂ ಹೌದು. ಅಲ್ಲಿಯ ಒಂದು ಭಯವನ್ನು ಓಡಿಸಿದ್ರೆ ನಿಶ್ಚಿತವಾಗಿಯೂ ಪಾಕ್ ಒಂದು ಸುಂದರ ರಾಜ್ಯ ಅಷ್ಟೇ ಅಲ್ಲ, ಒಂದು ಆರ್ಥಿಕ ಅಭಿವೃದ್ಧಿಗೂ ಸಹಿತ ಭಾಳ ಸಹಕಾರಿಯಾಗುವಂಥದ್ದು. ಮತ್ತು ಮೂಲತಃ ಪಾಕಿಸ್ತಾನದ ಈ ಒಂದು ಕಾಶ್ಮೀರ ಹೊಡೆದೇ ತೀರಬೇಕು ಅನ್ನೋಂಥ ಹಠದಿಂದಾಗೆ ಇವತ್ತಿನ ಈ ಎಲ್ಲ ಸಮಸ್ಯೆಗಳು ಶುರುವಾಗಿದ್ದಾವೆ. ಅದಕ್ಕೆ ಇವತ್ತು ಅನಿವಾರ್ಯವಾಗಿ ಭಾರತಕ್ಕೆ ಕಾಶ್ಮೀರಕ್ಕೆ ಒಂದು ಪೆಟ್ಟು ಕೊಡಬೇಕು ಅನ್ನುವಂಥ ಸಂದರ್ಭದಲ್ಲಿ ನಾವು ಅನುಭವವನ್ನಾದರೂ ಹಾಕಬಲ್ಲೆವು, ನಾವು ತಲೆ ಕೆಟ್ಟವರು ಅಂತ ಅದರ ಅರ್ಥ ನಮ್ದು ಮುಗಿಯಾಗಿ ಬಂದಪ್ಪ ಅದು ಹಾಕ್ಕೊಂಡು ಹೋಗಿಬಿಡ್ತೀವಿ, ನಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅನ್ನೋಂಗೆ ಅವ್ರು ಮಾತಾಡೋ ಧಾಟಿ ನೋಡಿದರೆ ಮಾತ್ರ ಒಂದಿಷ್ಟು ಎಚ್ಚರಿಕೆಯಿಂದ ಈ ವಿಷಯವನ್ನು ನಾವು ತೆಗೆದುಕೊಳ್ಬೇಕಾಗಿದೆ. ಯುದ್ಧ ಮಾಡೋದು, ಏನು ಮಾಡೋದು, ಯಾವ ರೀತಿ ಮಾಡೋದು ಅನ್ನೋಂಥದ್ದು ಅಂತ ಹೇಳ್ತಾ, ಇದೇ ಕಾಲಕ್ಕೆ ಇನ್ನೊಂದು ಮಾತನ್ನು ನಮ್ಮ ರಾಷ್ಟ್ರದ ನಾಯಕರು, ನಮ್ಮ ಸರ್ಕಾರ ಆ ಬಾರ್ಡರ್ದಲ್ಲಿದ್ದಂಥ ಎಲ್ಲ ಹಳ್ಳಿಗಳಿಗೆ ವಾರ್ನೂ ಮಾಡಿದ್ದಾರೆ. ನೀವು ಏನು ಸುರಕ್ಷಿತ ಸ್ಥಳಗಳಲ್ಲಿ ಬಂದ ನೀವು ನೆಲೆ ಪಡ್ಕೊಳ್ರಿ ಅಂತೇಳಿ. ಇದರರ್ಥ ಯುದ್ಧಂತಿ 100ಕ್ಕೆ 100 ಶತಸಿದ್ಧ ಅನ್ನೋದು ಅನ್ನಿಸ್ತಾ ಇದೆ. ಹೀಗಾಗಿ ಪಾಕಿಗೂ ಗೊತ್ತಾಗಿದೆ ನಾವು ಅಣ್ವಸ್ತ್ರ ಸಿಡಿಸ್ತೀವಿ ಅಂತೇಳಿ ಭಯ ಹುಟ್ಟಿಸೋ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಮೋದಿಯವರು ಏನು ಉತ್ತರ ಕೊಡ್ತಾರೆ ನೋಡೋಣ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಿ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನ್ ಸತ್ಯದ ಕೈಗಂಡು ವಂದನೆಗಳು.